ಪ್ಲೇ ಕೊಟ್ಟಾಯ್ತು ಆಲ್ರೆಡಿ. ಎಂತ ಫ್ರೆಂಡ್ಸ್, ಇವತ್ತು ಮೆಹಂದಿ ತಂದಿದ್ದೀನಿ, ಸ್ಟಿಕರಿಂಗ್ ಇದು. ಇದನ್ನ ಇದೇ ಫಸ್ಟ್ ಟೈಮ್ ನಾನು ತಂದಿರೋದು, ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ನೋಡಿದ್ದೆ. ಸೊ ಇದು ಮೆಹಂದಿನ ಅವಳ ಕೈಗೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಫಿಲ್ ಮಾಡೋಣ. ಡ್ರೈ ಆದ್ಮೇಲೆ ರಿಮೂವ್ ಮಾಡ್ಬೇಕು. ಹೇಗ್ ಬರುತ್ತೆ ನೋಡೋಣ. ಆಕ್ಚುಲಿ ಮದ್ವೆಗೆ ಹೋಗ್ಬೇಕಿತ್ತು, ಸಿಕ್ಕಾಬಟ್ಟೆ ಮಳೆ ಇರೋದ್ರಿಂದ ಮದ್ವೆಗೆ ಹೋಗೋದು ಬೇಡ ಅಂತ ಅನ್ಕೊಂಡಿದೀನಿ. ಮೆಹಂದಿ ತಂದ್ಬಿಟ್ಟಿದ್ನಲ್ಲ, ಅವಳಿಗೆ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ಅದು ಹೋಗಲ್ಲ ಒಳಗೆ, ತೆಗೆದ್ಬಿಟ್ಟು ಹಾಕೋಣ. ಬನ್ನಿ ಹೇಗ್ ಬರುತ್ತೆ ನೋಡೋಣ. ಇದು ಮಾಮೂಲಿ ಬ್ಯಾಂಗಲ್ ಸ್ಟೋರ್ ತಂದಿರೋದು, ಮೀಶೋನಲ್ಲೂ ಸಿಗುತ್ತೆ. ಒಂದ್ಸತಿ ಮೀಶೋನಲ್ಲಿ ತರಿಸ್ಬಿಟ್ಟು ನಿಮ್ಗೆ ಹೇಳ್ತೀನಿ ರಿವ್ಯೂ ಹೇಗ್ ಬರುತ್ತೆ ಅಂತ. ಇವಾಗ ಸದ್ಯಕ್ಕೆ ಇದನ್ನ ಟ್ರೈ ಮಾಡೋಣ, ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ. ಇದು ದೊಡ್ಡ ಕೈದು ದೊಡ್ಡ ಡಿಸೈನ್ ಬರುತ್ತೆ. ಅದು ಬಂದು ಒಂದು ಪೀಸ್ ಇಷ್ಟು ಇರುತ್ತೆ. ಎಷ್ಟದು 55 85 ಇತ್ತು ಪ್ರೈಸ್. ಅದು ಒಂದು ಕೈಗೆ ಶೀಟು. ಇದು 50 ರೂಪಾಯಿ ಏನೋ ತಗೊಂಡಿದ್ದಾರೆ ಒಂದು ಶೀಟ್ಗೆ, 2 ಕೈಗೆ. ಫಸ್ಟ್ ಇದು ನೋಡೋಣ, ಇದು ಚೆನ್ನಾಗಿ ಬಂದರೆ ದೊಡ್ಡ ಡಿಸೈನ್ ತರೋಣ ಅಂತ ಅನ್ಕೊಂಡು ತಂದಿದ್ದೀನಿ. ಕೆಲವೊಂದು ಟೈಮಲ್ಲಿ ಅರ್ಜೆಂಟಲ್ಲಿ ಡಿಸೈನ್ ಬಿಡಿಸ್ಕೊಳಕ್ಕೂ ಆಗಲ್ಲ, ಅದು ಅಲ್ಲದೆ ಈ ಥರ ಮಳೆಗಾಲ ಇದ್ದಾಗ ಹೋಗೋಕ್ಕೂ ಆಗಲ್ಲ. ಸೊ ಇದೇ ಬೆಟರ್ ಅನಿಸ್ತು. ಹಾಗಾಗಿ ಇಲ್ಲಿ ಕಟ್ಟಿಂಗ್ಸ್ ಇದೆ ನೋಡಿ, ಇದು ಫಿಂಗರ್ಸ್ಗೆಲ್ಲ ಕಟ್ಟಿಂಗ್ಸ್ ಇದೆ. ನೀಟಾಗಿ ಇಷ್ಟೊಂದು ರಿಮೂವ್ ಮಾಡಿ ಆಮೇಲೆ ಫಿಂಗರ್ಸ್ಗೆ ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು. ಇದು ಬಂದು ಎಕ್ಸ್ಟ್ರಾ ಪೀಸ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಬೇಕಾದ್ರೆ ಇಲ್ಲಿ ಹಾಕೋಬೋದು. ನೋಡೋಣ ಹೇಗಿರುತ್ತೆ ಅಂತ, ಟ್ರೈ ಮಾಡೋಣ ಬನ್ನಿ. ಸೊ ಫ್ರೆಂಡ್ಸ್, ಇವಾಗ ನೀಟಾಗಿ ಸ್ಟಿಕರಿಂಗ್ನ ತೆಗೆದು ನೀಟಾಗಿ ಸ್ಟಿಕ್ ಮಾಡ್ಕೊಳ್ಳೋಣ ಕೈ ಮೇಲೆ. ರೈಟು ಲೆಫ್ಟು ನೋಡಿಕೊಂಡು ಅಂಟಿಸ್ಕೊಳ್ಳಿ, ಯಾಕೆಂದರೆ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ನಿಧಾನಕ್ಕೆ ತೆಕ್ಕೋಬೇಕು, ಇಲ್ಲಾಂದರೆ ಡಿಸೈನ್ಸ್ ಹಾಳಾಗುತ್ತೆ. ಹಾಗಾಗಿ ಆದಷ್ಟು ನಿಧಾನಕ್ಕೆ ತೆಕ್ಕೊಳ್ಳಿ, ತುಂಬಾ ಡೆಲಿಕೇಟು. ಹಾಗಾಗಿ ಒಂದು ಸ್ಟಿಕ್ಕರ್ ಕೂಡ ಹೋದ್ರೂ ಡಿಸೈನೇ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ನಿಧಾನಕ್ಕೆ ತೆಕ್ಕೊಂಡು ನೀಟಾಗಿ ಸ್ಟಿಕ್ ಮಾಡ್ಕೊಂಡು ಆನಂತರ ಫಿಲ್ಲಿಂಗ್ ಮಾಡ್ಕೊಳ್ಳೋಣ. ಸೊ ನಾನು ಇಲ್ಲಿ ಬಂದು ನಿಮಗೆ ಯಾರು ಮದುವೆ ಅಂತ ಹೇಳಲೇ ಇಲ್ಲ ಅಲ್ವಾ, ನಮ್ಮ ಅತ್ತೆಯವರ ಅಣ್ಣನ ಮಗಂದು ಮದುವೆ ಇದೆ. ಹಾಗಾಗಿ ಈ ಪ್ರಿಪ್ರೇಷನು ಫಸ್ಟ್ ಪ್ಲ್ಯಾನ್ ಬಂದು ನನ್ನ ಮಗಳನ್ನೇ ಕಳ್ಸೋಣ, ನಾನು ಹೋಗೋದು ಬೇಡ, ನನ್ನ ಮಗ ಹಠ ಮಾಡ್ತಾನೆ ಅನ್ನೋ ಕಾನ್ಸೆಪ್ಟಲ್ಲಿತ್ತು. ಆಮೇಲೆ ಕರೆದಿದ್ದಾರಲ್ವ, ಹೋಗದೇ ಇದ್ರೆ ಏನಾಗುತ್ತೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೊರಟಿದ್ದೀವಿ. ಸೊ ಹಾಗಾಗಿ ಫಸ್ಟ್ ಅವಳಿಗೆ ಮೆಹಂದಿನ ಅಂಟಿಸ್ತಾ ಇದ್ದೀನಿ. ಇವಾಗ ಕ್ಲೀನಾಗಿ ಫಿಲಪ್ ಮಾಡ್ಕೊಳ್ಳೋಣ ಬನ್ನಿ. ನನಗಂತೂ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ದೊಡ್ಡದು ತರಬೇಕು, ಬಟ್ ಈ ಸತಿ ಚಿಕ್ಕದು ತಂದಿದೆ, ನೋಡೋಣ ಅಂದ್ಬಿಟ್ಟು. ಹಾಗಾಗಿ ಇದೆಲ್ಲ ಫಿಲಪ್ ಮಾಡಾದ್ಮೇಲೆ ಮುಂದ್ಗಡೆನೂ ಫಿಲಪ್ ಮಾಡ್ತೀನಿ, ಯಾಕಂದರೆ ಗ್ಯಾಪ್ ಇರುತ್ತಲ್ವಾ. ಸೊ ನೋಡಿ ಫ್ರೆಂಡ್ಸ್, ಹಿಂಗೆ ಚೆನ್ನಾಗಿದೆ ಅಲ್ವಾ, ಕಲರ್ಫುಲ್ ಆಗಿ. ಹಂಗೆ ಹೊಟ್ಟೋಗ್ಬಿಡ್ಲಿ ಅವಳು. ಇವಾಗ ನೀಟಾಗಿ ಎಲ್ಲದಕ್ಕೂ ಫಿಲ್ ಮಾಡಿದ್ದೀನಿ ಮೆಹಂದಿನ. ಜಾಸ್ತಿ ಓವರಾಗಿ ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಈಚೆ ಕಡೆ ಡಿಸೈನ್ ಬಂದುಬಿಟ್ರೆ ಈಚೆ ಎಲ್ಲ ಕಲರ್ ಆಗುತ್ತೆ. ಹಾಗಾಗಿ ಎಷ್ಟು ಡಿಸೈನ್ ಇದೆ ಅಷ್ಟಕ್ಕೆ ಮಾತ್ರ ಅಂಟಿಸ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಹಾಗೆ ಜಾಸ್ತಿನೇ ಫಿಲ್ ಮಾಡಬೇಕು, ಇಲ್ಲಾಂದರೆ ನೀಟಾಗಿ ಅದು ಬರಲ್ಲ ಡಿಸೈನು. ಜಾಸ್ತಿ ಫಿಲ್ ಮಾಡಿದ್ರೆ ಕ್ಲೀನಾಗಿ ಬರುತ್ತೆ. ಸೊ ಇವಾಗ ಬ್ಯಾಕ್ ಸೈಡ್ ಅಂಟಿಸ್ಬಿಟ್ಟು ಬ್ಯಾಕ್ ಸೈಡ್ ಕ್ಲೀನಾಗಿ ಮೆಹಂದಿನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲ್ ಲುಕ್ ನೋಡೋಣ ಹೇಗೆ ಬರುತ್ತೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ. ಸೊ ಇವಾಗ 2 ಅವರ್ ಆಗಿದೆ, ಆಲ್ರೆಡಿ ಡ್ರೈ ಮಾಡ್ಕೊಂಡು ಬಂದಿದ್ದಾಳೆ, ಆಟ ಆಡ್ಕೊಂಡು ಇವಳು. ಇವಾಗ ಇದೇನು ಓಪನ್ ಮಾಡೋಣ, ಸ್ವಲ್ಪ ಹಸಿ ಇತ್ತು ಆದರೂ ತೆಗೆದೆ. ಸೊ ಈ ಥರ ಬಂದಿದೆ, ಪ್ರಿಂಟು ಚೆನ್ನಾಗಿ ಬಂದಿದೆ. ಬಟ್ ನಾಳೆಗೆ ಇನ್ನೂ ಕಲರ್ ಬರುತ್ತೆ. ಅವಳಿಗೆ ಅದಕ್ಕೆ ಮಲ್ಕೊಳ್ಳುವಾಗ ಹಾಕೋ ಅಂದರೆ ಕೇಳಿದೆ, ಆಟ ಆಡುವಾಗ ಹಾಕ್ಕೊಂಡ್ಲು. ಹಾಗಾಗಿ 2 ಅವರ್ಗೆ ಸ್ಟಿಕರಿಂಗ್ ತೆಗಿತಾ ಇದ್ದೀನಿ. ಇನ್ನೂ 1 ಅವರ್ ಇಟ್ಕೊಂಡು ಇನ್ನೂ ಚೆನ್ನಾಗಿ ಬರುತ್ತೆ ಕಲರು. ಸೊ ನೋಡಿ ಫ್ರೆಂಡ್ಸ್, ಮೆಹಂದಿ ಈ ಕಲರ್ ಬಂದಿದೆ, ತೋರ್ಸೆ. ಈ ಥರ ಬಂದಿದೆ, ಚೆನ್ನಾಗಿ ಬಂದಿದೆ ಡಿಸೈನ್ ಎಲ್ಲ. ಕೊಟ್ಟಿಲ್ಲ ಆ್ಯಕ್ಚುಲಿ. ಇವಾಗ ನಾವು ಮದುವೆಗೆ ಅರ್ಜೆಂಟಲ್ಲಿ ಹೊರಡ್ತಾ ಇರೋದು. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡಬೇಕು, ಟೈಮ್ ಆಗೋಗಿದೆ ಆಲ್ರೆಡಿ. ಸೊ ಫೈನಲಿ ಇವಾಗ ಮದುವೆಗೆ ಹೊರಟು ಬಂದಿದ್ದೀವಿ, ಅಂದರೆ ಬಸ್ಸಲ್ಲಿ ಇವಾಗ ಕೂತಿದ್ದೀವಿ ಆಲ್ರೆಡಿ. ಸೊ ಹೋಗೋದೋ ಬೇಡವಾ ಅಂದ್ಕೊಂಡು ಬಂದೆ. ಯಾಕೆಂದ್ರೆ ನನ್ನ ಮಗನ ಕಿರಿಕಿರಿ ಜಾಸ್ತಿ, ಹಾಗಾಗಿ ಯೋಚನೆ ಮಾಡ್ತಾಯಿದ್ದೆ ಅಷ್ಟೇ. ಸೊ ನನ್ನ ಮಗಳನ್ನಂತೂ ಕಳಿಸೋದು ಅಂತ ಫಿಕ್ಸ್ ಆಗಿತ್ತು. ಇವಾಗ ನನ್ನ ಮಗ ಎಂಜಾಯ್ ಮಾಡ್ತಾ ಇದ್ದಾನೆ. ನಮ್ಮ ಮನೆಯವ್ರು ಬರಲಿಲ್ಲ, ಅವ್ರಿಗೆ ರಜೆ ಸಿಗಲ್ಲ ಅಂದರು. ಸರಿ ನಾವು 3 ಜನನೂ ಹೊರಟಿದ್ದೀವಿ. ನಮ್ಮ ಅತ್ತೆನೂ ಬಂದಿದ್ರು, ಮುಂದೆಗಡೆ ಕೂತಿದ್ದಾರೆ ಅವರು. ಸೊ ಟೋಟಲಿ ಫ್ಯಾಮಿಲಿ ಎಲ್ಲ ಹೊರಟಿದ್ದೀವಿ. ಇನ್ನೇನು ಡ್ಯಾನ್ಸ್ ಶುರುವಾಗುತ್ತೆ, ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಇವರೆಲ್ಲ ಬಂದು ನಮ್ಮ ರಿಲೇಟಿವ್ಸು. ಸೊ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಓಕೆನಾ. ಬಸ್ಸಲ್ಲಿ ಜರ್ನಿ ಸ್ಟಾರ್ಟ್ ಆಗಿದೆ. ಇನ್ಮೇಲೆ ನಮ್ಮ ಡ್ಯಾನ್ಸ್ ನೋಡಿ. ಆ್ಯಕ್ಚುಲಿ ಫಸ್ಟ್ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ, ಕಾಪಿರೈಟ್ಸ್ ಕ್ಲೈಮ್ ಆಯಿತು. ಯಾಕಂದರೆ ಸಾಂಗ್ಸ್ ಎಲ್ಲ ಹಾಗಾಗಿ ಹಾಕಿದೆ, ಮಜಾ ಇರಲಿ ಅಂದ್ಬಿಟ್ಟು. ಆದರೆ ಕಾಪಿರೈಟ್ಸ್ ಬರುತ್ತೆ ಯೂಟ್ಯೂಬಲ್ಲಿ. ಹಾಗಾಗಿ ಇವಾಗ ವಾಯ್ಸ್ ಓವರ್ ಕೊಟ್ಟು ಹಾಕ್ತಾ ಇದ್ದೀನಿ. ಇವಾಗ ನೋಡಿ, ನಾನು ನಮ್ಮ ನಾದಿನಿ ಇಬ್ಬರು ಡ್ಯಾನ್ಸ್ ಆಡ್ತಾ ಇರೋದು. ಇವರು ನನ್ನ ಓನ್ ನಾದಿನಿ ಅಂದರೆ ನಮ್ಮ ಯಜಮಾನ್ರವರು ತಂಗಿ, ಓನ್ ಸಿಸ್ಟರು.
ಸೊ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಎಲ್ಲರೂ ಮಾತ್ರ. ನಿಜ ನಾವು ಯಾವುದೇ ಫಂಕ್ಷನ್ಗೆ ಆಗಲಿ ಎಲ್ಲಿಗೆ ಹೋದ್ರು ಕಾರಲ್ಲಿ ಹೋದರೆ ಅಷ್ಟು ಮಜಾ ಸಿಗಲ್ಲ. ಈ ಥರ ಬಸ್ಸಲ್ಲಿ ಹೋಗಬೇಕು, ಎಲ್ಲರೂ ರಿಲೇಷನ್ಸ್ ಎಲ್ಲ ಒಳ್ಳೆ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋದ್ರೇ ಅದ್ರ ಮಜಾನೇ ಬೇರೆ. ಸೊ ಅದನ್ನು ಮಾತ್ರ ಮಿಸ್ ಮಾಡ್ಕೋಬಾರ್ದು ಯಾವಾಗಲೂ ಅಷ್ಟೇ. ನಾವು ಕಾರಲ್ಲಿ ಹೋದರೆ ಇಷ್ಟೆಲ್ಲ ಮಜಾ ಮಾಡೋಕ್ಕೆ ಚಾನ್ಸೇ ಇಲ್ಲ. ನಾವು ಒಂದು ಕಡೆ ಸೇರ್ತೀವಿ ಅಂದಮೇಲೆ ಎಲ್ಲರೂ ಬಸ್ಸಲ್ಲೇ ಹೋಗಬೇಕು ಜೊತೆಯಲ್ಲಿ, ಆವಾಗಲೇ ಸೂಪರಾಗಿರುತ್ತೆ. ಯಾಕೆಂದರೆ ತುಂಬಾ ಅಪರೂಪ ಎಲ್ಲರೂ ಸೇರೋದು, ಯಾರೂ ಏನು ಸೇರೋದಿಲ್ಲ, ತುಂಬಾ ಬ್ಯುಸಿ ಇರ್ತೀವಿ ಮತ್ತು ನಮ್ಮ ಕೆಲಸನೇ ನಮಗಾಗಿರುತ್ತೆ. ಅದು ಇದು ಕಮಿಟ್ಮೆಂಟ್ಸು, ನೂರಾರು ಪ್ರಾಬ್ಲಮ್ಸ್ ಅಂತ ಪ್ರತಿಯೊಬ್ಬರಿಗೂ ಇರುತ್ತೆ. ಈ ಥರ ಒಂದು ಟೈಮ್ ಸಿಗೋದೆ ತುಂಬಾ ಲಕ್ಕಿ. ಸೊ ಸಿಕ್ಕಿದಾಗ ಚೆನ್ನಾಗಿ ಎಂಜಾಯ್ ಮಾಡಿಬಿಡ್ಬೇಕು. ಇವಾಗ ನೋಡಿ ಇವರು ರೆಡ್ ಡ್ರೆಸ್ ಮಾಡ್ತಾ ಇದ್ದಾರಲ್ಲ, ಇವರೆಲ್ಲ ನಮ್ಮ ರಿಲೇಷನ್ಸೇ. ಎಲ್ಲರೂ ಸೇಮ್ 1-2-3 ವರ್ಷ ಹೆಚ್ಚು ಕಡಿಮೆ ಇರುತ್ತೆ ಅಷ್ಟೇ ಏಜ್ಗಳು. ಸೊ ಎಲ್ಲರಿಗೂ ಆಲ್ರೆಡಿ ಮಕ್ಕಳಾಗಿದ್ದಾರೆ, ಇಬ್ಬಿಬ್ಬರು ಮಕ್ಕಳಿದ್ದಾರೆ. ಸೊ ಹಾಗಾಗಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಕುಣ್ಕೊಂಡು ಚೆನ್ನಾಗಿ ಖುಷಿಯಾಗಿ ಬಂದ್ವಿ. ಸಖತ್ತು ಡ್ಯಾನ್ಸ್ ಮಾಡಿದ್ವಿ. ಆ್ಯಕ್ಚುಲಿ ನಾನು ಹಾಕಿದ ವೀಡಿಯೋನೇ ಚೆನ್ನಾಗಿತ್ತು, ನಿಮಗೆ ಸಾಂಗ್ಸು ನೋಡಿ ಎಂಜಾಯ್ ಮಾಡ್ಬೋದಾಗಿತ್ತು, ಫುಲ್ ಎಂಟರ್ಟೈನ್ಮೆಂಟ್ ಆಗಿತ್ತು. ಆದರೆ ಏನು ಮಾಡೋದು, ಯೂಟ್ಯೂಬಲ್ಲಿ ಆ ಥರ ಪರ್ಮಿಷನ್ ಇಲ್ಲ, ಸಾಂಗ್ಸ್ ಅಲೋ ಇಲ್ಲ. ಹಾಗಾಗಿ ಇಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ನೋಡಿ. ಇವರು ಬಂದು ಹುಡುಗನ ಸೋದ್ರ ಮಾವ. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಆ ಅಂಕಲ್ ಅಂತೂ ಬಿಡ್ತಾನೆ ಇಲ್ಲ, ಕೂತ್ಕೊಳ್ಳೋಂಗಿಲ್ಲ, ಬಾ ಡ್ಯಾನ್ಸ್ ಮಾಡು ಬಂದಿರೋದೇ ಅಪ್ರೂಪ, ಎಲ್ಲರೂ ಮಾಡಿ ಅಂತ ಮಾಡಿಸ್ತಾ ಇದ್ದಾರೆ. ಸಖತ್ ಕಾಲು ನೋವು ಬಂದುಬಿಟ್ಟಿದೆ, ಅಷ್ಟು ಕುಣಿದಾಕಿದ್ದೀವಿ, ನಿಲ್ಲಿಸೇ ಇಲ್ಲ. ಇಲ್ಲಿ ಸೇರಿ ಇವರು ರೆಡ್ ಡ್ರೆಸ್ ಹಾಕಿದಾರಲ್ಲ ಅವ್ರ ಯಜಮಾನ್ರು, ಯಾರು ಸೋಲ್ತೀರ ನೋಡೋಣ, ಕುಣೀರಿ ಇಬ್ಬರು ಸುಸ್ತಾಗೋವರೆಗೂ ಕುಣೀರಿ, ಯಾರು ನಿಲ್ಲಿಸ್ತೀರ ನೋಡೋಣ ಅಂತ. ಸೊ ಹುಡುಗರು, ಆಂಟಿದಿರು, ಅಜ್ಜಿದಿರು, ಮಕ್ಕಳು ಎಲ್ಲ ಸೇರ್ಕೊಂಡು ಸಖತ್ತಾಗಿ ಕುಣಿದಿದ್ದೀವಿ ಮಾತ್ರ. ಈ ಥರ ಎಂಜಾಯ್ಮೆಂಟ್ ಅಂತೂ ನಿಲ್ಲಿಸೋಕ್ಕೆ ಸಾಧ್ಯ ಇಲ್ಲ. ಇವಾಗ ದೊಡ್ಡವ್ರ ಡ್ಯಾನ್ಸ್ ಎಲ್ಲ ಆಯ್ತು, ಇವಾಗ ಮಕ್ಕಳು ಡ್ಯಾನ್ಸು. ಇಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ನೋಡಿ, ಅವಳು ಬಂದು ನಮ್ಮ ನಾದಿನಿ ಮಗಳು. ಸೊ ನಾನು ಹೆಂಗೆ ಡ್ಯಾನ್ಸ್ ಹೇಳ್ಕೊಡ್ತೀನಿ ಹಂಗೆ ಮಾಡ್ತಾಳೆ. ಆವಾಗಲೇ ನಿದ್ದೆ ಮಾಡಿಬಿಟ್ಟಿದ್ಲು ಅನಿಸುತ್ತೆ, ಇವಾಗ ಬಂದವಳೆ. ಸೊ ಹಾಗಾಗಿ ಒಬ್ಬೊಬ್ಬರೇ ಯಾರ್ಯಾರು ಸೇರ್ಕೊಳ್ತಾರೆ ಅವ್ರವ್ರನ್ನ ಹಂಗಂಗೆ ಡ್ಯಾನ್ಸ್ ಮಾಡಿಸೋದು. ಯಾಕಂದರೆ ಕೆಲವ್ರಿಗೆ ಸಂಕೋಚ ಜಾಸ್ತಿ ಇರುತ್ತೆ, ಹಾಗಾಗಿ ಅವ್ರನ್ನ ನಾವೇ ಡ್ಯಾನ್ಸ್ ಮಾಡುವಾಗ ಕೈ ಹಿಡ್ಕೊಂಡು ಹೇಳಿದ್ರೆ ಅವರೇ ಬರ್ತಾರೆ, ಆವಾಗ ಅವರು ಡ್ಯಾನ್ಸ್ ಮಾಡ್ತಾರೆ. ಚೆನ್ನಾಗಿರುತ್ತೆ ಎಲ್ಲರೂ ಮಾಡಿದ್ರೆ ಅಲ್ವಾ. ಏಜ್ ಲಿಮಿಟ್ ಇರಬಾರ್ದು, ಆವಾಗ ಒಳ್ಳೆ ಮಜಾ. ಯಾರು ವಯಸ್ಸಾಗಿದೆ, ನಾವು ಹುಡುಗಿರು ನಾವೇ ಮಾಡಬೇಕು ನೀವೇ ಮಾಡಬೇಕು ಅನ್ನೋದೆಲ್ಲ ಇರಬಾರ್ದು. ಈ ಸಾಂಗ್ ಬಂದು ಮಹಾರಾಷ್ಟ್ರದ್ದು, ಒಳಗೆ ಸೇರಿದರೆ ಗುಂಡು. ಸಖತ್ತಾಗಿ ಮಾಡಿದ್ವಿ ಮಾತ್ರ, ಎಲ್ಲ ಸೂಪರಾಗಿತ್ತು. ಎಲ್ಲರೂ ಕುಣಿದು ಕುಟ್ಬಿಡಿಸಿ ಸಾಕಾಗೋಯ್ತು ಮಾತ್ರ. ಈ ನನ್ನ ಮಗನ ಇಟ್ಕೊಂಡು ನಾನು ಇಷ್ಟೆಲ್ಲ ವೀಡಿಯೋ ಮಾಡಿ ಇಷ್ಟೆಲ್ಲ ಡ್ಯಾನ್ಸ್ ಮಾಡಿದ್ದೆ ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವ್ನು ಬಿಡೋದೇ ಇಲ್ಲ ನನ್ನನ್ನು. ಆ್ಯಕ್ಚುಲಿ ಮದುವೆ ಮನೆಯಲ್ಲೂ ಸಖತ್ತು ಡ್ಯಾನ್ಸ್ ಮಾಡ್ಬೋದಾಗಿತ್ತು, ಅವ್ನು ಬಿಡಲೇ ಇಲ್ಲ ಸರಿಯಾಗಿ ನನ್ನ, ಹಾಗಾಗಿ ಡ್ಯಾನ್ಸ್ ಮಾಡೋಕ್ಕಾಗಲಿಲ್ಲ. ಬಸ್ಸಲ್ಲಿ ಮಾಡಿದ್ದಷ್ಟು ಮಾತ್ರ ಸಖತ್ತು ವೀಡಿಯೋ ಮಾಡ್ಕೊಂಡಿತ್ತು. ಯಾಕಂದರೆ ಚಿಕ್ಕ ಮಕ್ಕಳು ಅಂದಮೇಲೆ ಅವರು ನೋಡೋದೇ ಆಗುತ್ತೆ, ಅಳ್ತಾರೆ, ಸೌಂಡ್ ಬರುತ್ತೆ, ಗಾಬರಿ ಆಗುತ್ತೆ ಅವ್ರಿಗೆ. ಹಾಗಾಗಿ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಒಂದಷ್ಟು ಕುಣ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಇವಾಗ ನೋಡಿ ಪೈಪೋಟಿ, ನಾನು ಗೆಲ್ತೀನಿ ಅವ್ಳು ಗೆಲ್ತಲ್ಲ ಅಂತ ಇಬ್ಬರು ಸೇರ್ಕೊಂಡು ಕುಣಿತಾ ಇದ್ದೀವಿ. ಹಿಂದೆಗಡೆ ಅಂಕಲು ಸೇರ್ಕೊಂಡು ಎಲ್ಲ ಸೇರ್ಕೊಂಡು ಕುಣಿದು ಕುಪ್ಪಿಸೋದು. ನಂಗೆ ಸಾಕಾಗಿದೆ ಬಿಟ್ಬಿಡಿ ಅಂದರು. ಕೂತ್ಕೊಳ್ಳೋಂಗಿಲ್ಲ, ಮಾಡು ಅಂತ ಮಾಡಿಸ್ತಾನೆ ಇದ್ದಾರೆ ಡ್ಯಾನ್ಸು. ಇವರಿಬ್ಬರು ಅಕ್ಕ ತಂಗಿರು, ಓನ್ ಸಿಸ್ಟರ್ಸು. ಇವರಿಬ್ರು ಅಷ್ಟೇ ಹೇಳ್ಕೊಟ್ಟಂಗೆ ಡ್ಯಾನ್ಸ್ ಮಾಡ್ತಾರೆ. ಸಖತ್ ಖುಷಿಯಾಗುತ್ತೆ. ಆ ಥರ ಮಾಡಬೇಕು ಡ್ಯಾನ್ಸು. ನಮ್ಗೆ ಏಜ್ ಆಗಿದೆ ಹಾಗೆ ಹೀಗೆ ಅಂತೆಲ್ಲ ತೊಗೋಬಾರ್ದು. ಯಾಕಂದರೆ ಸಿಗೋದೇ ಒನ್ ಟೈಮಲ್ವ ಈ ಥರ ಚಾನ್ಸು. ಹಾಗಾಗಿ ಎಲ್ಲರೂ ಯುಟಿಲೈಸ್ ಮಾಡ್ಕೋಬೇಕು, ಅದೇ ಸೂಪರಾಗಿರುತ್ತೆ. ಬರೀ ಒಬ್ಬರೇ ಆಡ್ತಾಯಿದ್ರೆ ಬೋರ್ ಆಗಿಬಿಡುತ್ತೆ, ಎಲ್ಲರೂ ಸೇರ್ಕೋಬೇಕು, ಆವಾಗಲೇ ಒಳ್ಳೆ ಮಜಾ ಸಿಗೋದು. ಸಖತ್ತಾಗಿ ಮಾಡಿದ್ರು ಇವರು ಅಕ್ಕ ತಂಗಿರಿಬ್ರು. ಹೆಂಗೆ ಹೇಳ್ಕೊಡ್ತೀವಿ ಹಂಗಂಗೆ ಒಂದೇ ಸಮಕ್ಕೆ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಹುಡುಗಿರೇ ಹೆಂಗಸ್ರೇ ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು. ಸೊ ಇವಾಗ ಒಂದು ಬ್ರೇಕ್ ತೊಗೊಂಡು ಕಾಫಿ ಗಿಫಿ ಕುಡಿದು ಮತ್ತೆ ಬಂದು ಇವಾಗ ಹುಡುಗರನ್ನೆಲ್ಲ ಎದಳಿಸಿ ಡ್ಯಾನ್ಸ್ ಮಾಡಿಸಿಸ್ಬೇಕು. ಆ್ಯಕ್ಚುಲಿ ಚಿಕ್ಕ ಮಕ್ಕಳು ಹುಡುಗರೆಲ್ಲ ಇದ್ದರು, ಅವ್ರು ಸಿಕ್ಕಾಬಿಟ್ಟೆ ಸಂಕೋಚ ಪಟ್ಕೋತಾಯಿದ್ರು, ನಾನು ಮಾಡಲ್ಲ ಡ್ಯಾನ್ಸು ಅಂತ ಅಂದರು. ನಾವು ಹೆಣ್ಮಕ್ಳೆಲ್ಲ ಮಾಡಿಲ್ವ, ನೀವು ಮಾಡಬೇಕು, ಎದಳಿ ಮಾಡಿ ಅಂತ ಹೇಳ್ತಾ ಇದ್ವಿ. ಸೊ ನೆಕ್ಸ್ಟ್ ಇವಾಗ ಅವ್ರ ಡ್ಯಾನ್ಸ್ ಬರುತ್ತೆ ನೋಡಿ. ಸೊ ಇಲ್ಲೊಬ್ರು ಆಂಟಿ ಬರ್ತಾರೆ ನೋಡಿ, ಅವ್ರ ಹೆಸರು ಶೋಭಾ ಅಂತ, ಬಾಟ್ಲ್ ಹಿಡ್ಕೊಂಡು. ಅವರಂತೂ ಫುಲ್ಲು ಎಂಟರ್ಟೈನ್ಮೆಂಟು. ಕೊಂಡಿರ್ತಾರೆ, ಎಲ್ಲ ಹೋಟ್ಲು ಬಂದಿದ್ದಾರೆ. ಸ್ನ್ಯಾಕ್ಸ್ ಕೂಡಿಗೆ ಹೋಗೋಣ ಅಂತ ಬಂದಿದ್ದೀವಿ. ಇನ್ನೂ ವಿಡಿಯೋ ಮಾಡ್ತೀನಿ ನೋಡೆ. ಸೊ ಇವಾಗ ನನ್ನ ಮಗಳು ಡ್ಯಾನ್ಸ್ ಮಾಡ್ತೀನಿ ಅಂತ ನಿಂತಿದ್ದಾಳೆ. ಅವಳು ಒಂಚೂರು ಡ್ಯಾನ್ಸ್ ಮಾಡಲಿ ಅಂತ ನೋಡಿ, ಚಲ್ಟಾರಿ ಪಲ್ಟಾರಿಗಳನ್ನೆಲ್ಲ ಸುಧಾರಿಸ್ಕೊಂಡು
ನಾವು ಡ್ಯಾನ್ಸ್ ಮಾಡಿದ್ದೆ ಸಿಕ್ಕಾಬಟ್ಟೆ ಗ್ರೇಟು. ಇವಾಗ ಮಕ್ಕಳನ್ನ ನಿಲ್ಸಿದ್ದೀವಿ, ನೀವು ಮಾಡಿ ಇವಾಗ ಸಪ್ರೇಟಾಗಿ ಅಂತ. ಯಾಕಂದ್ರೆ ನನ್ನ ಮಗಳು ಗ್ರೂಪಲ್ಲಿ ಮಾಡು ಅಂದರೆ ಅವಳು ತಳ್ಳಾಡ್ಬಿಟ್ರೆ ಮುಖ ಎಲ್ಲ ಒಂಥರ ಮಾಡಿಬಿಡ್ತಾಳೆ ಅವಳು. ಹಾಗಾಗಿ ನಾವೆಲ್ಲ ಕೂತ್ಕೊಬಿಟ್ಟು ಅವಳನ್ನು ಸಪ್ರೇಟಾಗಿ ನಿಲ್ಲಿಸಿದ್ದೀನಿ, ಮಾಡಮ್ಮ ಇವಾಗ ನೀನು ಅಂತ. ಹಾಗಾಗಿ ಇವರಿಬ್ಬರು ಮಾಡ್ತಾವ್ರೆ. ತೊಂದರೆ ಇಲ್ಲ ಪಂಕಜ ಸಾಂಗು, ಮತ್ತು ಇನ್ನೊಂದು ಯಾವುದೋ ಭೀಮಾ ಫಿಲಮ್ ಸಾಂಗ್ ಏನೋ ಮಾಡ್ತಾಯಿದ್ದಾರೆ. ಇವನು ಬಂದ ನೋಡಿ, ಇವನು ಬಂದು ನಮ್ಮ ಯಜಮಾನ್ರು ಅವ್ರ ಚಿಕ್ಕಮ್ಮನ ಮಗ. ಇವನಿಗೂ ತುಂಬಾ ಜೋಶ್ ಬಂದ್ಬಿಟ್ಟು ಅವ್ನು ಇವಾಗ ಡ್ಯಾನ್ಸ್ ನಾನು ಮಾಡ್ತೀನಿ ಅಂತ ಹೇಳ್ತವನೆ. ಸೊ ಇವಾಗ ಅವ್ನು ಮಾಡ್ತಾಯಿದ್ದಾನೆ. ಹಾಗಾಗಿ ಇವಾಗ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ನಾವು ಕೂತ್ಬಿಟ್ಟಿದ್ದೀವಿ, ಇವಾಗ ನೀವು ಮಾಡ್ರಪ್ಪ ಅಂದ್ಬಿಟ್ಟು. ಇವಾಗ ನೆಕ್ಸ್ಟ್ ಬಂದು ಗಂಡಸರು ಡ್ಯಾನ್ಸ್ ಮಾಡ್ತಾರೆ. ಇವ್ರಿಗೂ ರೇಗಿಸಿ ಇವಾಗ ಎದ್ದು ಬಂದವ್ರೆ ಡ್ಯಾನ್ಸ್ ಮಾಡ್ತೀನಿ ಅಂತ. ಇಷ್ಟೊತ್ತವರೆಗೂ ಬರೀ ನಾವು ಕುಣಿಯೋದನ್ನೇ ವೀಡಿಯೋ ಮಾಡಿಕೊಂಡು ಇನ್ನೂ ಮಾಡಿರಿ ಇಷ್ಟೇ ಮುಗ್ದೋಯ್ತಾ ಅಂತಿದ್ರು. ಅದಕ್ಕೆ ಅಷ್ಟು ಮಾತಾಡ್ತಿದ್ರಲ್ಲ, ಬನ್ನಿ ಇವಾಗ ನೀವು ಕುಣಿದು ತೋರಿಸ್ರಿ ಅಂತ ಇವಾಗ ಅವ್ರನ್ನೆಲ್ಲ ನಿಲ್ಲಿಸಿದ್ದೀವಿ. ಇವಾಗ ಅವ್ರೊಂದು ಸ್ವಲ್ಪ ಹೊತ್ತು ಕುಣಿತಾರೆ, ನೀನು ಮಾಡು ಅಂತ ಅವರು ಕಿತ್ತಾಡ್ತಾ ಇದ್ದಾರೆ ಡ್ಯಾನ್ಸ್ ಮಾಡೋಕ್ಕೆ. ನೋಡಿರಿ ಇವಾಗ ಅವ್ರು ಮಾಡ್ತಾರೆ ಗಂಡಸರೆಲ್ಲ. ಸೊ ಇದೇ ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ಮದುವೆದು, ಆದಷ್ಟು ಮಾಡ್ಕೊಂಡಿದ್ದೀನಿ. ಎಷ್ಟಿದೆ ಅಷ್ಟು ಹಾಕ್ತೀನಿ ವೀಡಿಯೋಸ್, ಓಕೆನಾ? ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಬನ್ನಿ ನೆಕ್ಸ್ಟ್ ವ್ಲಾಗ್ ನೋಡೋಕ್ಕೆ ವೆಯ್ಟ್ ಮಾಡ್ತಾಯಿರಿ. ಆದಷ್ಟು ಬೇಗ ಹಾಕ್ತೀನಿ ಮುಹೂರ್ತದ ವಿಡಿಯೋನೂ ಕೂಡ, ಓಕೆನಾ? ಬಾಯ್. ನೋಡಿರಿ ಇವರೆಲ್ಲ ನಮಗೆ ರೇಗ್ಸೋರು, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ಅದಕ್ಕೆ ನಿಲ್ಸಿದ್ದೀವಿ, ನೀವು ಮಾಡಿ ಅಂತ. ಬರೀ ಕುಣಿದಿದ್ದು ಸ್ಟೆಪ್ಪೇ ಕುಣ್ಕೊಂಡು ನಿಂತವ್ರು ಇವರು ಗಂಡಸ್ರೆಲ್ಲ. ಬೇರೆ ಸ್ಟೆಪ್ಪೇ ಬರಲ್ಲ ಇವ್ರಿಗೆ. ನಮಗೆ ಮಾತ್ರ ಕೂತ್ಕೊಂಡು ಲೆಕ್ಚರ್ ಮಾತ್ರ ಕೊಡ್ತಿದ್ರು ಹಂಗೆ ಹಿಂಗೆ ಅಂತ. ಅದಕ್ಕೆ ಇವಾಗ ಅವ್ರನ್ನ ಕುಣಿಸ್ತಾ ಇದ್ದೀವಿ, ಕುಣೀರಿ ಇವಾಗ ನೀವು ನೋಡೋಣ ಅಂತ.